ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಆಗಸ್ಟ್ 21ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಆಗಿಲ್ವೋ, ಸಾಧ್ಯ ಆಗಲಿಲ್ವೋ ಅಂಥವರು ಆಗಸ್ಟ್ 28ನೇ ತಾರೀಕು ಶ್ರಾವಣದ 3ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಹಾಗೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು. ನಾನು ಈ ಒಂದು ವಿಡಿಯೋದಲ್ಲಿ ನೂಲು ಹುಣ್ಣಿಮೆ, ಅದೇ ರೀತಿ ಚಂದ್ರಗ್ರಹಣ, ನಾಳೆ ಬರುವಂತಹ ಚಂದ್ರಗ್ರಹಣ, ನಾಳೆ ಇರುವಂತಹ ನೂಲು ಹುಣ್ಣಿಮೆ, ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣ ವಿಧಿವಿಧಾನ ಪ್ರತಿಯೊಂದನ್ನು, ಈವನ್ ಪೂಜಾ ಮುಹೂರ್ತ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ. ತುಂಬ ಜನಕ್ಕೆ ಆಗಸ್ಟ್ 21ನೇ ತಾರೀಕು ಶುಕ್ರವಾರದ ದಿನ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡೋಕ್ಕಾಗಿರಲ್ಲ. ಯಾಕೆಂದರೆ ಕೆಲವೊಬ್ಬರಿಗೆ ಪೀರಿಯಡ್ಸ್ ಆಗಿರ್ಬೋದು, ಅಥವಾ ಇನ್ನೂ ಕೆಲವರಿಗೆ ಏನೋ ಒಂದು ಸಮಸ್ಯೆಗಳಾಗಿರ್ಬೋದು, ಮನೆಯಲ್ಲಿ ಯಾವುದೋ ಒಂದು ಕಾರಣಕ್ಕೆ ವರಮಹಾಲಕ್ಷ್ಮಿಯನ್ನು ಹಬ್ಬವನ್ನು ಆಚರಣೆ ಮಾಡದೇ ಇರೋರು ಖಂಡಿತವಾಗಿಯೂ ನಾಳೆಯ ದಿನ ಆಗಸ್ಟ್ 28ನೇ ತಾರೀಕು 3ನೇ ಶ್ರಾವಣ ಶುಕ್ರವಾರ ಬಹಳ ವಿಶೇಷವಾದಂತಹ ದಿನ ಇರೋದರಿಂದ ಆರಾಮಾಗಿ ನೀವು ಪೂಜೆಯನ್ನು ಮಾಡ್ಕೋಬೋದು. ಈವನ್ ಅದೇ ರೀತಿ ವ್ರತವನ್ನು ಕೂಡ ಅಷ್ಟೇ, ವರಮಹಾಲಕ್ಷ್ಮಿ ಪೂಜೆ ಒಂದು ವ್ರತವನ್ನು ಕೂಡ ನೀವು ಆಚರಣೆ ಮಾಡ್ಕೋಬೋದು. ಹಾಗೆ ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆನೂ ಕೂಡ ಇರುತ್ತೆ. ಅದೇ ರೀತಿ ಚಂದ್ರಗ್ರಹಣನೂ ಕೂಡ ಅವತ್ತೇ ಬಂದಿದೆ. ಇನ್ನು ಚಂದ್ರಗ್ರಹಣದ ಸಮಯ ಹೇಳೋದಾದರೆ ಆಗಸ್ಟ್ 27ನೇ ತಾರೀಕು ಗುರುವಾರ, ಅಂದರೆ ಇವತ್ತು ರಾತ್ರಿ 9:20 ಚಂದ್ರಗ್ರಹಣ ಆರಂಭವಾಗಿ ನಾಳೆ ಬೆಳಗಿನ ಜಾವ 28ನೇ ತಾರೀಕು ನಾಳೆ ಬೆಳಗಿನ ಜಾವ 1:50 ಚಂದ್ರಗ್ರಹಣ ಮುಕ್ತಾಯ ಆಗುತ್ತೆ. ಒಟ್ಟಿನಲ್ಲಿ 3:28 ಕಾಲ ಚಂದ್ರಗ್ರಹಣ ಇರುತ್ತೆ. ಇನ್ನು ಈ ಒಂದು ಚಂದ್ರಗ್ರಹಣ ಎಲ್ಲೆಲ್ಲಿ ಗೋಚರ ಆಗುತ್ತೆ ಅನ್ನೋದಾದರೆ ಉತ್ತರ ಅಮೆರಿಕ ಆಗಿರ್ಬೋದು, ಇನ್ನೂ ಹೆಚ್ಚಿನ ಭಾಗಗಳಲ್ಲಿ, ಅಂದರೆ ಉತ್ತರ ಅಮೆರಿಕದ ಹೆಚ್ಚಿನ ಭಾಗಗಳಲ್ಲಿ, ಹಾಗೆ ಪಶ್ಚಿಮ ಆಫ್ರಿಕಾದಲ್ಲಿ, ಸ್ಪೇನ್ನಲ್ಲಿ, ಪೋರ್ಚುಗಲ್, ಯುರೋಪ್ನಂತಹ ಐಲ್ಯಾಂಡ್ಗಳಲ್ಲಿ ಈ ಒಂದು ಚಂದ್ರಗ್ರಹಣ ಗೋಚರ ಆಗೋದಿದೆ. ಅದೇ ರೀತಿ ನಾಳೆನೇ ರಕ್ಷಾಬಂಧನ ಬಂದಿರೋದ್ರಿಂದ, ನೂಲು ಹುಣ್ಣಿಮೆ ಇರೋದ್ರಿಂದ ಅವತ್ತಿನ ಒಂದು ಯಾವ ಸಮಯದಲ್ಲಿ ರಾಖಿ ಕಟ್ಟಬೇಕು, ಹಾಗೆ ಹುಣ್ಣಿಮೆ ತಿಥಿ ಪ್ರತಿಯೊಂದು ನಾನು ತಿಳಿಸಿಕೊಡ್ತಾ ಇದ್ದೀನಿ. ಇನ್ನು ನಾಳೆ ಹುಣ್ಣಿಮೆ ತಿಥಿ ಹೇಳೋದಾದರೆ ಇವತ್ತೇ ಆಗಸ್ಟ್ 27ನೇ ತಾರೀಕು ಗುರುವಾರ ಬೆಳಗ್ಗೆ 9:10 ಹುಣ್ಣಿಮೆ ತಿಥಿ ಆರಂಭವಾಗಿ ನಾಳೆ 28ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9:50 ಹುಣ್ಣಿಮೆ ತಿಥಿ ಮುಕ್ತಾಯವಾಗ್ತಾ ಇದೆ. ಹಾಗಾಗಿ ಆಗಸ್ಟ್ 27ನೇ ತಾರೀಕು ಗುರುವಾರ ಚಂದ್ರೋದಯದ ಸಮಯ ಬಂದಿದೆ. ಅದೇ ರೀತಿ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಸೂರ್ಯೋದಯದ ಸಮಯ ಬಂದಿದೆ. ಇಲ್ಲಿ ಚಂದ್ರೋದಯ ಅಂತ ಅಂದರೆ ಚಂದ್ರೋದಯ ಹುಣ್ಣಿಮೆ, ಅದೇ ರೀತಿ ಸೂರ್ಯೋದಯದ ಹುಣ್ಣಿಮೆ. ಇನ್ನು ನಾಳೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಪೂಜೆಗೆ ಮುಹೂರ್ತಗಳನ್ನು ಹೇಳೋದಾದರೆ ಬೆಳಗ್ಗೆ 4:30 ಆರಂಭವಾಗಿ ಅದೇ ರೀತಿ 6 ಗಂಟೆಗೆ ಮುಕ್ತಾಯ ಆಗುತ್ತೆ. ಅದೇ ರೀತಿ ಇನ್ನೊಂದು ಮುಹೂರ್ತ 6 ಗಂಟೆಯಿಂದ, ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ಇನ್ನೊಂದು ಮುಹೂರ್ತ ಇದೆ. ಅದೇ ರೀತಿ 9 ಗಂಟೆಯಿಂದ 10 ಗಂಟೆವರೆಗೆ ಇನ್ನೊಂದು ಮುಹೂರ್ತ ಇದೆ. ಈ ಒಂದು ಸಮಯದಲ್ಲಿ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು, ವ್ರತವನ್ನು ಕೂಡ ಪ್ರಾರಂಭ ಮಾಡ್ಬೋದು. ಇನ್ನು ಮಧ್ಯಾಹ್ನ ಮತ್ತು ಅಭಿಜಿತ್ ಮುಹೂರ್ತ ಬಂದಿದೆ. ಇಲ್ಲಿ ಏನಾಗಿದೆ, ಅಭಿಜಿತ್ ಮುಹೂರ್ತದಲ್ಲೂ ಕೂಡ ರಾಹುಕಾಲ ಬಂದಿರೋದ್ರಿಂದ ಸ್ವಲ್ಪ ಸಮಯ ಗ್ಯಾಪ್ ಕೊಡಬೇಕಾಗುತ್ತೆ. ನೀವು 10:30 ಹಿಡಿದು 12 ಗಂಟೆವರೆಗೂ ಅಭಿಜಿತ್ ಮುಹೂರ್ತ ಇದ್ದರೂ ಕೂಡ ಅಲ್ಲಿ ರಾಹುಕಾಲ ಬಂದಿದೆ. ಹಾಗಾಗಿ ಆ ಸಮಯದಲ್ಲಿ ಪೂಜೆ ಬೇಡ. ಇನ್ನು ಮಧ್ಯಾಹ್ನ ಹೊತ್ತು ಅಂದರೆ 12 ಗಂಟೆಯಿಂದ ಹಿಡಿದು 12:50 ನಿಮಗೆ ಅಭಿಜಿತ್ ಮುಹೂರ್ತ ಇರೋದ್ರಿಂದ ಒಳ್ಳೆಯ ಸಮಯ ಆಗಿದೆ. ಈ ಸಮಯದಲ್ಲೂ ಕೂಡ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು. ಇನ್ನು ಎಲ್ಲದಕ್ಕಿಂತ ಇನ್ನೂ ಒಳ್ಳೆಯದು ಅನ್ನೋದಾದರೆ ಗೋಧೂಳಿ ಸಮಯ. ಒಂದು ಬ್ರಹ್ಮ ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಅದೇ ರೀತಿ ಗೋಧೂಳಿ ಸಮಯದಲ್ಲೂ ಕೂಡ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಗೋಧೂಳಿ ಸಮಯ, ನಾಳೆಯ ಗೋಧೂಳಿ ಸಮಯ ಅಂದರೆ 5:30 ಆರಂಭವಾಗಿ 7 ಗಂಟೆಗೆ ಗೋಧೂಳಿ ಸಮಯ ಮುಗಿಯೋದ್ರಿಂದ ಆದಷ್ಟು ಈ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು, ಬೆಳಗ್ಗೆ ಆಗಲ್ಲ ಅಂತ ಅನ್ನೋರು. ಇನ್ನು ನೀವು ಅವತ್ತಿನ ದಿನ ಅಂದರೆ ನಾಳೆಯ ದಿನವೇ ನೀವು ಕದಲಿಸ್ಬೇಕು, ಶುಕ್ರವಾರದ ದಿನವೇ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಕದಲಿಸ್ಬೇಕು ಅಂತ ಅನ್ನೋರು ರಾತ್ರಿ 8 ಗಂಟೆ ಮೇಲ್ಪಟ್ಟು ನೀವು ಪೂಜೆಯನ್ನು ಕದಲಿಸ್ಬೋದು. ಕೆಂಪಾರತಿಯನ್ನು ಮಾಡಿಬಿಟ್ಟು ನಂತರ ಪೂಜೆಯನ್ನು ಕದಲಿಸ್ಬೋದು. ಪೂಜೆಯನ್ನು ಕದಲಿಸಿದಾದ್ಮೇಲೆ ಮರುದಿನ ಅಂದರೆ ಶನಿವಾರ ಬೆಳಗ್ಗೆ 7:30 8 ಗಂಟೆಯವರೆಗೆ ನೀವು ಪೂಜಾ ವಿಸರ್ಜನೆಯನ್ನು ಮಾಡ್ಬೋದು. ಈ ಒಂದು ಸಮಯ ಬಿಟ್ಟರೆ ಬೆಳಗ್ಗೆ 10 ಗಂಟೆ ಮೇಲ್ಪಟ್ಟು ನೀವು ಪೂಜೆ ವಿಸರ್ಜನೆಯನ್ನು ಕೂಡ ಮಾಡ್ಬೋದು.
ಇನ್ನು ಕೆಲವೊಬ್ಬರು ಶುಕ್ರವಾರದ ದಿನ ನೀವು ಕದಲಿಸಲ್ಲ ಅಂತ ಅನ್ನೋರು ಶನಿವಾರದ ದಿನ ಸಾಯಂಕಾಲ ನೀವು ಪೂಜೆಯನ್ನು ಕದಲಿಸಿ ಭಾನುವಾರ ಬೆಳಗ್ಗೆ 10 ಗಂಟೆ ಮೇಲ್ಪಟ್ಟು ನೀವು ಪೂಜೆ ವಿಸರ್ಜನೆ ವರಮಹಾಲಕ್ಷ್ಮಿ ಪೂಜೆ ವಿಸರ್ಜನೆಯನ್ನು ಮಾಡಬಹುದು. ಹಾಗೆ ಇನ್ನು ಕೆಲವು ಹೆಣ್ಣು ಮಕ್ಕಳಿಗೆ ಡೌಟ್ ಇರುತ್ತೆ, ಏನು ಅಂತ ಅಂದರೆ ನಾಳೆನೂ ಕೂಡ ಪೀರಿಯಡ್ಸ್ ಆಗಿದ್ದರೆ ಏನು ಮಾಡಬೇಕು, ನಮಗೆ 3ನೇ ದಿನ ನಾಳೆ ಅಥವಾ 5ನೇ ದಿನ ನಾಳೆ ಈ ಥರ ಅನ್ನೋರು 3ನೇ ದಿನ ಆದಮೇಲೆ ಮಾಡ್ಬೋದಾ, 5ನೇ ದಿನ ಆದಮೇಲೆ ನಾವು ಪೀರಿಯಡ್ಸ್ ಆದಮೇಲೆ ತಲೆ ಸ್ನಾನ ಮಾಡಿಬಿಟ್ಟು ನಾಳೆ ಪೂಜೆ ಮಾಡ್ಬೋದಾ ಅನ್ನೋರು ಇರ್ತಾರೆ. ಬಟ್ ನಿಮಗೆ ಇನ್ನೂ ಪೀರಿಯಡ್ಸ್ ಇದೆ ಅನ್ನೋದಾದರೆ ಖಂಡಿತವಾಗಿಯೂ 3ನೇ ದಿನ ಖಂಡಿತವಾಗಿಯೂ ಮಾಡೋಕ್ಕೆ ಹೋಗಬೇಡಿ. ಇದು ಒಂದು ವಿಶೇಷವಾದಂತಹ ಒಂದು ವ್ರತ ಆಗಿರೋದ್ರಿಂದ ಖಂಡಿತವಾಗಿಯೂ ನೀವು ಸಂಪೂರ್ಣವಾಗಿ ನಿಮ್ಮ ಪೀರಿಯಡ್ಸ್ ಎಲ್ಲ ಆದಮೇಲೆ ಬೇಕಾದರೆ ಈ ವಾರನೂ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಈ ವಾರ ಸ್ಕಿಪ್ ಮಾಡಿಬಿಟ್ಟು ನೀವು ಮುಂದಿನ ವಾರ ಅಂದರೆ 4ನೇ ಶುಕ್ರವಾರನೂ ಕೂಡ ನೀವು ಆರಾಮಾಗಿ ಪೂಜೆಯನ್ನು ಮಾಡ್ಕೊಳ್ಳಿ, ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಿಸ್ಕೋಬೋದು, ಪೂಜೆಯನ್ನು ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಲಾಸ್ಟ್ ವೀಕ್ ಆಗಿರೋದ್ರಿಂದ ಮುಂದಿನ ವಾರ ಶುಕ್ರವಾರ ನೀವು ಸಂಪತ್ ಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡ್ಕೋಬೋದು. ಇನ್ನು ಸಂಪತ್ ಲಕ್ಷ್ಮಿ ಪೂಜೆಯನ್ನು ನೀವು ಇದೇ ವಾರ ಅದೇ ವಾರ ಅಂತ ಏನೂ ಇಲ್ಲ, ಶ್ರಾವಣದ ಯಾವುದಾದ್ರೂ ಒಂದು ಶುಕ್ರವಾರ ನೀವು ಸಂಪತ್ ಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು. ಹಾಗೆ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿಯ ಪುಸ್ತಕ ಇದ್ದರೆ, ಅಂದರೆ ಕೆಲವೊಂದು ಅಷ್ಟೋತ್ತರ ಆಗಿರ್ಬೋದು, ಅದೇ ರೀತಿ ಕಥೆ ಆಗಿರ್ಬೋದು, ವರಮಹಾಲಕ್ಷ್ಮಿಯ ಕಥೆಯ ಪುಸ್ತಕ ಇದ್ದರೆ ತಪ್ಪದೆ ನಾಳೆಯ ದಿನ ನೀವು ಪೂಜೆ ನಂತರ ಕಥೆಯನ್ನು ಓದೋದ್ರಿಂದ, ವರಮಹಾಲಕ್ಷ್ಮಿಯ ಕಥೆಯನ್ನು ಕೇಳೋದ್ರಿಂದ ತುಂಬಾ ವಿಶೇಷವಾದಂತಹ ಫಲ ದೊರಕುತ್ತೆ. ಹಾಗಾಗಿ ತಪ್ಪದೆ ಕಥೆಯನ್ನು ಓದೋದು ತುಂಬಾ ಒಳ್ಳೆಯದು. ಹಾಗೆ ನೀವು ಶಾಸ್ತ್ರೋಕ್ತವಾಗಿ ವರಮಹಾಲಕ್ಷ್ಮಿಯ ಪೂಜೆ ವ್ರತವನ್ನು ಮಾಡುವಾಗ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ಏನಾದರೂ ನೀವು ಪೂಜೆ ಮಾಡುವಾಗ ಏನಾದರೂ ಸಣ್ಣ ಪುಟ್ಟ ಒಂದು ನಿಯಮಗಳು ಸ್ಕಿಪ್ ಆದರೆ ಖಂಡಿತವಾಗಿಯೂ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವು ಮನಸ್ಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತೀರ. ಏನೋ ಒಂದು ಗೊತ್ತಾಗದೆ ಏನೋ ಒಂದು ತಪ್ಪಾಗಿರುತ್ತೆ, ಯಾವುದೋ ಒಂದು ಸ್ಟೆಪ್ ಅಂದರೆ ಯಾವುದೋ ಒಂದು ನಿಯಮ ಮಿಸ್ ಆಗಿರುತ್ತೆ, ಪದ್ಧತಿ ಮಿಸ್ ಆಗಿರುತ್ತೆ. ಹಾಗಾಗಿ ತಲೆ ಕೆಡಿಸ್ಕೋಬೇಡಿ, ಏನೂ ಬೇಜಾರು ಮಾಡ್ಕೋಬೇಡಿ. ವರಮಹಾಲಕ್ಷ್ಮಿ ಪೂಜೆಯನ್ನು ಇಳಿಸುವಂತಹ ಸಂದರ್ಭದಲ್ಲಿ, ಅಂದರೆ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ನೀವು ಆ ತಾಯಿಗೆ ಮತ್ತೆ ದೀಪ ಹಚ್ಚಿ ನೈವೇದ್ಯವನ್ನು ಮಾಡಿ, ಸ್ನಾನವನ್ನು ಮಾಡಿಕೊಂಡು ದೀಪ ಹಚ್ಚಿ ನೈವೇದ್ಯವನ್ನು ಮಾಡಿ ಆ ತಾಯಿ ಹತ್ರ ಬೇಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲಮ್ಮ ಅಂತ ಬೇಡ್ಕೊಂಡು ಆ ತಾಯಿಗೆ ನಮಸ್ಕಾರ ಮಾಡಿ ಖಂಡಿತವಾಗಿಯೂ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ. ನೈವೇದ್ಯ ಮಾಡುವಾಗ ಕಾಯಿ ಏನಾದರೂ ಹೊಡೆದಾಗ ಕಾಯಿಯಲ್ಲಿ ಹೂ ಬಿಟ್ಟಿದ್ರೆ ತುಂಬಾ ಅದೃಷ್ಟ, ಅದು ನಿಮಗೆ ಮುಂದಿನ ದಿನಗಳಲ್ಲಿ ವಿಶೇಷವಾದಂತಹ ಫಲ ಸಿಗುತ್ತೆ ಅಂತ ಅದು ಅರ್ಥ ಆಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬಾಯ್ ಆ್ಯಂಡ್ ಟೇಕ್ ಕೇರ್.